ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ಮನೆ ಕೊಳ್ತಾಳಲ್ಲಪ್ಪು ಕಣ್ಣೀನಲ್ಲಿ ಕೊಳ್ತಾಳಲ್ಲಪ್ಪು ಕೊಲ್ಲೆ ನನ್ನನ್ನೇ ಕೊಲ್ಲೆ. ನಾನಿಲ್ಲಿ ಅಂತಾಕ್ಷರ ಆಡಕ್ ಕರ್ತಿದ್ದೀನ? ಅಯ್ಯೋ ಮೇಡಮ್, ಇಲ್ಲಿ ಅಕ್ಷರನೇ ಅಂತ್ಯ ಆಗೋ ತರ ಕಾಣಿಸ್ತಾ ಇದೆ. ಅಲ್ಲ, ನೀವೇ ಕವಾಗಿಂದ ಬರೀ ಕೊಲ್ಲೋ ಸಾಂಗ್ಗೆ ಹಾಡ್ತಿದ್ದೀರಾ? ಗೊತ್ತಾಯ್ತಲ್ಲ ಮೇಡಮ್, ಗೊತ್ತಾಯ್ತಲ್ಲ. ನಾನೀಗ 3 ಹಾಡು ಹಾಡ್ತೆ. ಆ 3 ಹಾಡಲ್ಲಿ ಕೂಡ ಪ್ರೀತಿಯಲ್ಲಿ ಹೆಣ್ಮಕ್ಳೇ ಗಂಡ್ಮಕ್ಳನ್ನು ಕೊಳ್ಳು. ಯಾಕೆ ಮೇಡಮ್? ವೈ ಮೇಡಮ್, ವೈ? ಕೊಲ್ಲೋದು ಅಂದ್ರೆ ಪ್ರೀತಿಯಿಂದ ಕೊಲ್ಲೋದು. ಪ್ರೀತಿಯಿಂದನೋ ಚಾಕುಯಿಂದನೋ? ಹೋಗೋದು ಪಾಪ ಗಂಡು ಮಕ್ಳಿದ್ದೀವ ತಾನೆ. ವಿಶ್ವರೂಪ್, ಏನ್ ಮಾತಾಡ್ತಿದ್ದೀರಾ? ನನ್ನ ಹತ್ರ ಇದೆಲ್ಲ ಹೇಳ್ಬಿಡಿ, ನಂಗೇನು ಗೊತ್ತಾಗಲ್ಲ. ಸುಮ್ಮನಿರಿ ಮೇಡಮ್, ನೀವು ಸುಳ್ಳು ಹೇಳ್ಬೇಡಿ. ನೀವು ಹುಡುಗಿರಿ ಎಷ್ಟು ಮೊದಲು ಹುಡುಗನ ಲವ್ ಮಾಡೋದು, ಆಮೇಲೆ ಅವನ್ನ ಅವಾಯ್ಡ್ ಮಾಡೋದು, ಆಮೇಲೆ ಅವನ ಮೇಲೇನೆ ಅನುಮಾನ ಪಡೋದು. ಇದರಿಂದ ಗಂಡ್ಮಕ್ಳಿಗೆ ಎಷ್ಟು ನೋವಾಗುತ್ತೆ ಗೊತ್ತಾ ಮೇಡಮ್? ಇದೆಲ್ಲ ಹೆಣ್ಮಕ್ಳಿಗೆ ಎಲ್ಲೇ ಅರ್ಥ ಆಗುತ್ತೆ ಮೇಡಮ್, ನಿಮ್ಗೆಲ್ಲ ಗೊತ್ತಾಗಲ್ಲ ಬಿಡಿ. ಈ ಗಂಡ್ಮಕ್ಳ ಮನಸ್ಸು ಹೇಗೆ ಗೊತ್ತಾ ಮೇಡಮ್? ಈ ಟೀ ಕಪ್ಪಲ್ಲಿ ಅದು ಬಿಸ್ಕಿಟ್ ಅಷ್ಟೇ ಮೃದು ಮೇಡಮ್. ಒಂಚೂರು ಬಿಸಿ ತಾಗಿದ್ರೆ ಸಾಕು, ಅಲ್ಲೇ ಕರಗಿ ಮುರಿದೋಗುತ್ತೆ ಮೇಡಮ್. ಇವಾಗ ಯಾರಿಗೆ ಏನಾಯ್ತು? ನನ್ಗೆ ಮೇಡಮ್, ನನ್ಗೆ ಏನೋ ರೂಪ ಅನ್ನೋ ಚಂದ್ರಲ್ಲಿ ಚೆಲುವಿನ ನನ್ಗಿಂತ ಸ್ವಲ್ಪ ಹೈ ಗ್ರೇಡ್ ಅಲ್ಲಿ ಇದ್ರು ಹೇಗಾದ್ರೂ ಮೇಂಟೈನ್ ಮಾಡ್ಬೋದಂತ ಪಟಾಯಿಸ್ಕೊಂಡೆ, ಲವ್ ಅಲ್ಲೂ ಬೀಳಿಸ್ಕೊಂಡೆ, ಮದುವೆಗೂ ಒಪ್ಪಿಸ್ಕೊಂಡೆ. ಇವಾಗ 2ನೇ ಇನ್ನಿಂಗ್ ಶುರು ಮಾಡಿದ್ದಾಳೆ ಮೇಡಮ್. ಅವಳೇನು ಹುಡುಗಿನ ಅಥವಾ ABD ವಿಲಿಯರ್ಸ್ ಯಾವ ಕಡೆಯಿಂದ ಓಡಿತಾಳೆ ಅನ್ನೋದೇ ಗೊತ್ತಾಗಲ್ಲ. ಫುಲ್ ಡೌಟು. ನಿಮ್ಮೇಲೆ ಡೌಟಾ? ಅಲ್ವಾ ಮೇಡಮ್, ನನ್ನಂತ ಅಮ್ಮನಿ ಪಾಪ ಮೇಲೆ ಡೌಟ್ ಪಡ್ತಿದ್ದಾರೆ. ಅದು ಹೇಗೆ? ಒಬ್ರ ಹತ್ರ ಮಾತಾಡ್ಲಿಕ್ಕಿಲ್ಲ, ಅವ್ರು ಯಾರು ಅಂತ ಬರ್ತಾರೆ. ಒಬ್ರ ಹತ್ರ ಮೆಸೇಜ್ ಮಾಡ್ಲಿಕ್ಕಿಲ್ಲ, ಒಬ್ರ ಹತ್ರ ಕಾಲಲ್ಲಿ ಮಾತಾಡ್ಲಿಕ್ಕಿಲ್ಲ. ಅದ್ಯಾರು ಇದ್ಯಾರು ಅಂತ ಬಂದು ಕೇಳಿ ನನ್ನ ತಲೆ ತಿಂತಾರೆ ಮೇಡಮ್. ನಂಗಂತೂ ಸಾಕಾಗಿ ಹೋಗಿದೆ. ಇದೇ ಕೆಲಸ ಒಬ್ಬ ಹುಡುಗ ಮಾಡಿದ್ರೆ ಅವ್ನ ಫೋಟೋ ಹಾಕಿ ಇಷ್ಟದ ಆರ್ಟಿಕಲ್ ಬರೆದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಪಬ್ಲಿಸಿಟಿ ಕೊಡ್ತಾ ಇದ್ರು. ಆದ್ರೆ ಈಗ ಅದೇ ಕೆಲಸ ಒಂದು ಹುಡುಗಿ ಮಾಡಿದ್ದಕ್ಕೆ ನಾವು ಗಂಡಸರು ನೋವು ಪಡ್ಕೋತಿದ್ವಿ. ಯಾಕೆ ಮೇಡಮ್ ಗಂಡು ಮಕ್ಕಳನ್ನು ವೈರಲ್ ಆಗಲ್ಲ? ನಂಗಂತೂ ಸಾಕಾಗಿ ಹೋಗಿದೆ ಮೇಡಮ್, ಸಾಕಾಗಿ ಹೋಗಿದೆ. ಹಲೋ, ಬರೀ ಒಂದ್ ಸೈಡ್ ಕತೆ ಅಂದ್ರೆ ಆಗಲ್ಲ. ಹುಡುಗಿರ್ ಮನ್ಸನ್ನ ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಮನ್ಸಲ್ಲಿ ಏನೇನೋ ಆಲೋಚನೆ ಇಟ್ಕೊಂಡು ಹುಡುಗಿರ್ನ ಮಾತಾಡ್ಸಕ್ ಟ್ರೈ ಮಾಡಿದ್ರೆ ಇನ್ನೇನಾಗುತ್ತೆ? ಪಾಪ ಹೆಣ್ಮಕ್ಳು ಸುಕೋಮಲ, ಸುಮಧುರ, ಸುಲಲಿತ, ಸುಹಾಸಿನಿ, ಸುಭಾಷಿಣಿ ಅಂತ ಹುಡುಗಿರ್ಗೆ ಕಂಫರ್ಟ್ ಆಗಿ ಮಾತಾಡ್ಸ್ಬೇಕು. ಇಲ್ಲ ಅಂದ್ರೆ ಹುಡುಗಿರ್ ನಿಮ್ಮನ್ನ ಅವಾಯ್ಡ್ ಮಾಡ್ತಾರೆ. ಗೊತ್ತಾಯ್ತಾ? ಗೊತ್ತಾಯ್ತು ಮೇಡಮ್, ನೀವು ಹುಡುಗಿರ ಸೈಡ್ ಅಂತ ಕ್ಲಿಯರ್ ಆಗಿ ಗೊತ್ತಾಯ್ತು. ಗುಡ್ ಬಾಯ್. ಹಲೋ ಲೀಲಾ ಮೇಡಮ್, ಬೆಳ್ಳಗಿರೋರೆಲ್ಲ ಹೀರೋಯಿನ್ ಆಗ್ಬಿಡೋದಿಲ್ಲ, ನೆನ್ಪಿರ್ಲಿ. ಏ ಸರು, ಏನಾಯ್ತು ನಿಂಗೆ? ಮಾಸ್ ಡೈಲಾಗ್ ಎಲ್ಲ ಹೊಡಿತಾ ಇದ್ಯಾ? ವಿಶ್ವರೂಪ್, ಏನಿದು? ಮೇಡಮ್, ಅಮಾವಾಸ್ಯೆ ಏನಾದ್ರು ಹತ್ರ ಬಂತ? ಲೀಲಾ, ನಾನು ತುಂಬಾ ಅಮಾಯಕಿ, ಒಳ್ಳೆಯವಳು ಅನ್ನೋ ಟ್ರಂಪ್ ಕಾರ್ಡ್ ಇಟ್ಕೊಂಡು ಏಜೆ ಅಂತರ ಅತ್ತೆ ಮಧ್ಯ ಪ್ಲೇ ಮಾಡೋದಕ್ಕೆ ಹೋಗ್ಬೇಡ. ಯಾಕಂದ್ರೆ ಏಜೆ ಅಂತರ ಅತ್ತೆ ಇಬ್ರು ಒಂದಾಗ್ತಿದ್ದಾರೆ. ಇನ್ಮೇಲೆ ನೀನು ಈ ಮನೆಯಲ್ಲಿ ಇರ್ಬೇಕಂದ್ರೆ ಈ ಆಟಗಳನ್ನೆಲ್ಲ ಬಿಟ್ಟು ಕಸ ಮುಸ್ರೆ ತಿಕ್ಕೊಂಡು ಯಾವುದೋ ಒಂದು ಮೂಲೆನಲ್ಲಿ ಬಿದ್ದಿರ್ಬೇಕಷ್ಟೆ. ಇಲ್ವಾ, ನಾನು ಹೋಗ್ತೀನಿ ಅಂತ ಅನ್ಸಿದ್ರೆ ಹಿಂದಿನ ಬಾಗ್ಲಿಂದ ಹೋಗ್ತಾ ಇರಬೇಕು. ಯಾಕಂದ್ರೆ ಮೇನ್ ಡೋರ್ ಹೊಸಲು ತುಳಿಯೋ ಯೋಗ್ಯತೆನೂ ನಿನಗಿಲ್ಲ. ಇನ್ಮೇಲಾದ್ರೂ ಇನ್ನೊಬ್ರ ಲೈಫಲ್ಲಿ ತಲೆ ಹಾಕದನ್ ಬಿಟ್ರೆ ತುಂಬಾ ಒಳ್ಳೇದು. ಏನ್ ಬಾರಿ ಡೈಲಾಗ್ ಹೊಡಿತಾ ಇದ್ಯಾ? ನನ್ಗೆ ಇಸ್ಕೊಂಡಷ್ಟೇ ಅಲ್ಲ, ಅದ್ರ ತಕ್ಕನಾಗೆ ಕೊಡಕ್ಕೂ ಗೊತ್ತು. ಬೇರೆ ಲೈಫಲ್ಲಿ ಏನ್ ನಡೀತಿದೆ ಅಂತ ತಿಳ್ಕೊಳ್ಳೋದು, ಅವ್ರ ಲೈಫಲ್ಲಿ ಇಂಟರ್ಫಿಯರ್ ಆಗೋ ಶೋಕಿ ಇರೋದು ನನ್ಗಲ್ಲ. ನಿನ್ಗೆ ಮತ್ತೆ ನಿನ್ ಜೊತೆ ನಿಮ್ಮ ಅಕ್ಕ ಇರ್ತಾರಲ್ಲ ದುರ್ಗಾ, ಅವ್ರಿಗೆ. ಪಕ್ಕದಲ್ಲಿ ವಿಶ್ವರೂಪ್ ಇದ್ದಾರೆ ಅಂತ ಮಾಸ್ ಡೈಲಾಗ್ ಹೊಡಿತಿಲ್ಲ, ಸುಮ್ಮನೆ ಇದ್ದೀನಿ. ಬೆಳಗ್ಗೆ ಬೆಳಗ್ಗೆ ಬಲ್ಗಡೆ ಎದ್ದಿದ್ಯಾ ಅಂತ ಹೋಗ್ತಾ ಇರು. ನಾನೇನಾದ್ರೂ ರೆಬಲ್ ಆದ್ನೋ ಚಳಿ ಬಿಡಿಸ್ಬಿಡ್ತೀನಿ. ಗೊತ್ತಾಯ್ತಾ? ಮೇಡಮ್, ಕಂಬ್ಳಿನ ಲಾಂಡ್ರಿ ಕೊಡ್ಲಾ? ಯಾಕೆ? ಅಲ್ಲ ಮೇಡಮ್, ಅವ್ರು ಚಳಿ ಬಿಡಿಸ್ತೀನಿ ಅಂದ್ರಲ್ವಾ, ಚಳಿ ಬಿಡಿಸಿದ ಮೇಲೆ ಕಂಬ್ಳಿಗೆ ಏನ್ ಕೆಲಸ? ಲಾಂಡ್ರಿ ಕೊಡ್ತೀನಿ. ನಿಮ್ಮನ್ನು
ಹುಡುಗ ಮೆಸೇಜು. ಸಾರಿ ಅಜಯ್, ಕೆಲಸ ಇದೆ, ಎಲ್ಲ ಮುಗಿಸಿ ಕಾಲ್ ಮಾಡ್ತೀನಿ. ಓಕೆ. ಮಂತ್ರ ಹೋಣ ಬಾ. ಮಂತ್ರ, ಅಂತ್ರ ಏನು ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ ಅಭಿ. ನಿನ್ನ ಜೊತೆ ಹೊರಗಡೆ ಹೋಗ್ತಾರೋ ಎಕ್ಸೈಟ್ಮೆಂಟ್ಗೆ ನನಗೇನು ಗೊತ್ತೇ ಆಗ್ತಾ ಇಲ್ಲ. ನಾನು ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ದಟ್ಸ್ ಇಂಪಾರ್ಟೆಂಟ್. ನೀನು ಖುಷಿಯಾಗಿರಬೇಕು. ಆ್ಯಂಡ್ ಎನಿಥಿಂಗ್ ಫಾರ್ ಯು. ಬಾ. ಆ್ಯಕ್ಚುಲಿ ಲೀಲಾ, ನಾನು ನಿನ್ನನ್ನೇ ಕರೆಯೋಣ ಅಂತ ಇದ್ದೆ. ಹೌದಾ ಅಕ್ಕ? ಏನು ವಿಷಯ? ಏನು ಗೊತ್ತಾ, ನಾನು ಅಭಿ ಹೊರಗಡೆ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ನೀನು ಬಾ. ಅಕ್ಕ, ಏನು ಹೇಳ್ತಿದ್ದೀರಾ ನೀವು? ನೀವಿಬ್ರು ಆಚೆ ಹೋಗುವಾಗ ನಾನು ಯಾಕೆ? ನೋಡ್ಲಿಲ್ಲ, ನಂಗೆ ಅದೆಲ್ಲ ಗೊತ್ತಿಲ್ಲ. ನೀನು ನನ್ನ ಜೊತೆ ಬರ್ತಿದ್ಯಾ ಅಷ್ಟೇ. ನಿನ್ನನ್ನು ಬಿಟ್ಟಿರೋಕ್ಕಾಗಲ್ಲ ನನಗೆ. ಪ್ಲೀಸ್ ಹೋಗು, ಬೇಗ ರೆಡಿ ಆಗ್ಬಾ. ಅಕ್ಕ ಪ್ಲೀಸ್, ನಾನು ಬರೋದು ಸರಿ ಹೋಗಲ್ಲ. ಏನು ಸರಿ ಇರಲ್ಲ ಲೀಲಾ? ನಾವೇನು ದೇಶ ಬಿಟ್ಟು ಹೊರಗಡೆ ಹೋಗ್ತಿದೀವ? ಇಲ್ಲೇ ಎಲ್ಲೋ ಅಭಿ ಇಷ್ಟಪಟ್ಟ ಜಾಗ ಕರ್ಕೊಂಡು ಹೋಗ್ತಿರ್ತಾರೆ. ನನಗೂ ಐಡಿಯಾ ಇಲ್ಲ, ಸರ್ಪ್ರೈಸಿಂಗ್ ಆಗಿರುತ್ತೆ. ಪ್ಲೀಸ್ ಬಾ ಲೀಲಾ, ಹೋಗೋಣ. ಅಕ್ಕ ಪ್ಲೀಸ್, ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳಿ. ನೀವಿಬ್ರು ಜೊತೆಲಿ ಹೋಗಬೇಕು. ನಾನು ನಿಮ್ಮಿಬ್ರು ಮಧ್ಯೆ ಬಂದರೆ ಸರಿ ಇರಲ್ಲ. ನೀವುಳ್ಳೆ ಹಠ ಮಾಡ್ತೀರಪ್ಪ, ಸಣ್ಣ ಮಕ್ಳ ಥರ. ನಿನ್ನ ವಿಷಯ ಅಂತ ಬಂದರೆ ನನ್ನ ಮಗು ಥರನೇ ಆಗೋಗ್ತೀನಿ ಲೀಲಾ. ಪ್ಲೀಸ್ ಬೇಗ ಬಾ ಲೀಲಾ, ಹಠ ಮಾಡಬೇಡ ಪ್ಲೀಸ್. ಸ್ಟಾಪ್ ಇಟ್. ಅಂದ್ರ ಅವಳು ಬರೋಣ ಅಂತ ಹೇಳ್ತಾ ಇದ್ದಾರಲ್ಲ, ಯಾಕೆ ಫೋರ್ಸ್ ಮಾಡ್ತಿದ್ಯಾ? ಹೋಗ್ತಿರೋದು ನಾವಿತ್ತು. ಮೋರೋವರ್, ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ ಹೊರತು ಬೇರೆ ಯಾರೋ ಕರ್ಕೊಂಡು ಹೋಗ್ತೀನಿ ಅಂತಲ್ಲ. ನೋಡು, ಇದು ನನ್ನ ಪ್ರೈವೇಟ್ ಟೈಮ್. ಇದೆಯಾ ಪಾಪ, ಲೀಲಂಗೆ ಹರ್ಟ್ ಆಗಲ್ವಾ? ಲೀಲಾ ಸಾರಿ, ನಾನೇ ಮಿಸ್ಟೇಕ್ ಮಾಡ್ಕೊಂಡು ಕರೆದ್ಬಿಟ್ಟೆ. ನಿನಗೆ ಗೊತ್ತಲ್ವಾ, ನನ್ನ ಅಭಿ ಮಧ್ಯೆ ಯಾರೇ ಬಂದರೂ ಅಭಿಗೆ ಇಷ್ಟ ಆಗಲ್ಲ ಅಂತ. ಸೊ ಪ್ಲೀಸ್ ಬೇಜಾರು ಮಾಡ್ಕೋಬೇಡ, ನೀನೇನು ಅನ್ಕೋಬೇಡ. ಇಲ್ಲ ಅಕ್ಕ, ಇದ್ರಲ್ಲಿ ಅನ್ಕೊಳ್ಳೋದೇನಿದೆ? ನೀವಿಬ್ರು ಹೋಗ್ಬಿಟ್ಟು ಬನ್ನಿ. ಸರ್, ನೀವು ಹುಷಾರು. ಅಕ್ಕ ನೀವು ಹುಷಾರು. ನೀವಿಬ್ರು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ. ಜೋಪಾನ. ಸರಿ ಲೀಲಾ, ಬರ್ತೀವಿ. ಬಾಯ್ ಬಾಯ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.